ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ನಂದಿ ಗ್ರಾಮದ ಮಾತೃಶ್ರೀ ಭವನದಲ್ಲಿ ಗ್ರಾಮ ಸಭೆ, IPAAP ಮತ್ತು 15ನೇ ಹಣಕಾಸಿನ ಯೋಜನೆಯ ಗ್ರಾಮ ಸಭೆ, ಜಲ ಜೀವನ್ ಮಿಷನ್ ಹಾಗೂ ಮಹಿಳಾ ಗ್ರಾಮ ಸಭೆ ಒಟ್ಟಾಗಿ ಅಚ್ಚುಕಟ್ಟಾಗಿ ನಡೆಯಿತು. ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಳಿನಿ ರಮೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮಸ್ಥರು ಹಲವಾರು ಸಮಸ್ಯೆಗಳ ಹಾಗೂ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಳಿನಿ ರಮೇಶ್, ಹಿಂದಿನ ಸಭೆಯಲ್ಲಿ ಗ್ರಾಮಸ್ಥರು ನೀರಿನ ಬಗ್ಗೆ, ಒಳಚರಂಡಿ ವ್ಯವಸ್ಥೆ ಹಾಗೂ ನೈರ್ಮಲ್ಯತೆ ಬಗ್ಗೆ ಗಮನಕ್ಕೆ ತಂದಿದ್ದು, ಅತಿ ಶೀಘ್ರದಲ್ಲೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಇನ್ನು ಮಹಿಳಾ ಸಭೆ ಕುರಿತು ಮಾತನಾಡಿದ ಅವರು, ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳೆಯರ ಕ್ಷೇಮಾಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿ, ಗ್ರಾಮಸ್ಥರು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಫುಟ್ ಪಾತ್ರ, ಒತ್ತುವರಿ, ಬೆಟ್ಟದ ಪ್ರದೇಶಗಳಲ್ಲಿ ಅಗ್ನಿ ಅವಘಡ, ಸ್ವಚ್ಛತೆ ಬಗ್ಗೆ ಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳಿಬಂದಿದ್ದು, ಈಗಾಗಲೇ ಒತ್ತುವರಿಯಾಗಿರುವ ರಸ್ತೆ ತೆರವಿಗಾಗಿ ನೋಟಿಸ್ ನೀಡಲಾಗಿದೆ ಎಂದು ನಂದಿ ಗ್ರಾಮ ಪಂಚಾಯಿತಿ PDO ರವಿಕುಮಾರ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು, ಗ್ರಾಮ ಪಂಚಾಯಿತಿ ಸ್ವಚ್ಛತೆ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ 1994ರಿಂದ ಇಲ್ಲಿಯವರೆಗಿನ ಮಹಿಳಾ ಸದಸ್ಯರಿಗೆ, ಸ್ವಸಹಾಯ ಸಂಘಗಳ ಮಹಿಳೆಯರಿಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇದೇ ಸಭೆಯಲ್ಲಿ ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ CK ಮಲ್ಲಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಮೇಶ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಲಾಯರ್ ಮೂರ್ತಿ, ನಂದಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ, NR ಮಂಜುನಾಥ್, ಮೊಹಮ್ಮದ್ ಜಮೀಹುಲ್ಲಾ, ವೆಂಕಟೇಶ್, ಪಿಳ್ಳಣ್ಣ, ಮಂಜು, ರತ್ನಮ್ಮ, ಮಾಲಿನಿ, ಶ್ರೀನಿವಾಸ್, ಅನುಜ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಸಲಾಹುದ್ದೀನ್, ಪ್ರಜಾಪವರ್ TV, ಚಿಕ್ಕಬಳ್ಳಾಪುರ. ಊರಿನ ಸಮಸ್ಯೆ, ಚರಂಡಿ ಕ್ಲೀನಿಂಗ್ ಆಗಿರ್ಬೋದು, ಈಗ ಜಲಜೀವನ್ ಹೊಸದಾಗಿ ಬಂದಿದೆ, ಅದರ ಬಗ್ಗೆ ನಮಗೆ ಅದು ಏನು ಸರಿಯಾಗಿ ಮಾಡ್ತಾ ಇಲ್ಲ, ಪೈಪುಗಳು ಹೊಡೆದೋಗ್ತಾ ಇದೆ, ಅದ್ರ ಬಗ್ಗೆ ಕ್ಲೀನಿಂಗ್ ಬಗ್ಗೆ ಕೇಳಿದ್ರು. ತುಂಬ ಸಮಸ್ಯೆಗಳನ್ನ ಕೇಳಿದ್ದಾರೆ. ಅದನ್ನೆಲ್ಲ ನಾಳೆಯಿಂದಲೇ ನಾವು ಆಕ್ಷನ್ ತಗೊಂಡು PDO ಸರ್ ಹತ್ರ ಮಾತಾಡಿ ಅವ್ರಿಗೆ ನಾಳೆ ನಮಗೆ ನಾವು ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ನಾಳೆಯಿಂದಲೇ ಕ್ರಮ ಕೈಗೊಳ್ಳಬೇಕು ಅಂತ. ಮಹಿಳೆಯರು ಯಾವಾಗಲೂ ಸಮಾಜದಲ್ಲಿ ಮಹಿಳೆ 4 ಗೋಡೆ ಮಧ್ಯೆನೇ ಇರಬೇಕು ಅಂತ ಹಿಂದೆ ಎಲ್ಲ ಹೇಳ್ತಾ ಇದ್ರು. ಸೊ ಆ 4 ಗೋಡೆ ಮಧ್ಯೆ ಬಿಟ್ಟು ಮಹಿಳೆ ಸಮಾಜದಲ್ಲಿ ಓಡಾಡಬೇಕು ಅಂತಂದರೆ ಇಂತಹ ಒಂದು ಗ್ರಾಮ ಸಭೆಗಳನ್ನು ಮಾಡೋದು ಒಂದು ಅತ್ಯಮೂಲ್ಯವಾದ ಒಂದು ವಿಷಯ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಸೊ ಮಹಿಳೆಯರು ಯಾವಾಗಲೂ ಅಷ್ಟೇ, ಇವಾಗ ಸ್ವಸಹಾಯ ಸಂಘದವರೇ ಆಗಿರ್ಬೋದು, ಸ್ವಸಹಾಯ ಸಂಘ ಬರೀ ಅವರು ಉಳಿತಾಯ ಸಂಘಗಳಾಗಿರ ಸ್ವಯಂ ಪ್ರೇರಿತ ಸಂಘಗಳಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಕುರಿ ಶೆಡ್ಗಳು ಮತ್ತು ಇದು ದನಂಗ್ ಶೆಡ್ಡು ಅವ್ರಿಗೆ ಒಂದು ಸಬ್ಸಿಡಿ ಮುಖಾಂತರ ನಾವು ಅವ್ರಿಗೆ ಒಂದು ಇದನ್ನು ಮಾಡ್ತಾಯಿದ್ವಿ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಹಿಳೆಯರು ಅದನ್ನೆಲ್ಲ ನಾವು ಒಂದು ಯೂಸ್ ಮಾಡಿಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಈ ಸಹಾಯ ಸಂಘಗಳು ಎಲ್ಲ ಒಂದು ರೀತಿ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಗ್ರಾಮ ಸಭೆ ಬಗ್ಗೆ ಹೇಳಿ ಮೇಡಮ್. ಈ ದಿನ ನಮ್ಮ ನಂದಿ ಗ್ರಾಮದಲ್ಲಿ ಮಹಿಳಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಗ್ರಾಮ ಸಭೆಗೆ ನಂದಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಆರೋಗ್ಯ ಕೇಂದ್ರ ಸಿಬ್ಬಂದಿಯವರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಮಹಿಳೆಯರು, ಗ್ರಾಮದ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ನಾವು ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇವತ್ತು ನಮ್ಮ ನಂದಿ ಗ್ರಾಮದಲ್ಲಿ ಒಂದು ಹಬ್ಬದ ರೀತಿ ವಾತಾವರಣನೇ ನಮ್ಮ ಕಣ್ಮುಂದೆ ಇದೆ ಅಂತ ಹೇಳ್ಬೋದು. ಗ್ರಾಮ ಸಭೆಯಲ್ಲಿ ಏನೇನು ಚರ್ಚೆಗಳಾಯಿತು, ಯಾವ ರೀತಿ ಇತ್ತು? ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ವಿಜೃಂಭಣೆಯಾಗಿ ಮಹಿಳಾ ಗ್ರಾಮ ಸಭೆ, ಜಲಜೀವನ್ ಮಿಷನ್ ಗ್ರಾಮ ಸಭೆ, 15 ಹಣಕಾಸು ಗ್ರಾಮ ಸಭೆಗಳ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ಎಲ್ಲರೂ ಸಹಕಾರ ನೀಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಎಲ್ಲ ಸ್ವಸಹಾಯ ಸಂಘದವರು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಬಿಸಿ ಊಟದವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಮ್ಗೆ ಯಾವುದೇ ಒಂದು ಸಭೆಗಳಿಗೆ ಅವರು ಕರೆದ ತಕ್ಷಣ ಬಂದು ಮತ್ತು ಏನು ಯಾವುದೇ ವ್ಯಕ್ತಿ ಆಮಿಷಗಳಿದ್ದೀರ ಕೆಲಸ ಮಾಡ್ತಾರೆ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ತೀರ್ಮಾನ ಆಗಿತ್ತು ಗ್ರಾಮ ಪಂಚಾಯತಿ ಸಭೆಯಲ್ಲಿ. ಅದೇ ರೀತಿ ಇವತ್ತು ಎಲ್ಲರಿಗೂ ಬಿಸಿ ಊಟದವ್ರಿಗೆ
ಅಡುಗೆ ಸಹಾಯಕರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಸ್ವಚ್ಛತಾಗಾರರಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ. ಮತ್ತು ಅದೇ ರೀತಿ 30 ವರ್ಷಗಳಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅವ್ರನ್ನ ಒಂದು ಗುರುತಿಸೋ ಕಾರ್ಯಕ್ರಮವಾಗಿ ಮತ್ತು ಅವ್ರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಮತ್ತು ಈ ಸಭೆಯಲ್ಲಿ ಜಲಜೀವನ್ ಮಿಷನ್ ಬಗ್ಗೆ ಮತ್ತು 15 ಹಣಕಾಸು ಯೋಜನೆ ಬಗ್ಗೆ ಮತ್ತು ಮಹಿಳೆಯರ ಹಕ್ಕುಗಳ ಬಗ್ಗೆ ಮತ್ತು ಯಾವ ರೀತಿ ಸ್ವಾವಲಂಬಿಯಿಂದ ಬದುಕಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿ ಇದಕ್ಕೆ ಸಭೆಗೆ ಮಾನ್ಯ ಉಪಕಾರ್ಯದರ್ಶಿಗಳು ಸಹ ಹಾಜರಾಗಿ ಅವರು ಸಹ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕಾರ್ಯಕ್ರಮ ಬಂದು ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಿದ್ದಾರೆ.